ಪಿಸಿಒಡಿ ಅಥವಾ ಪಿಸಿಒಎಸ್ ಇದರ ಅರ್ಥ ಏನು? ಮೆಡಿಕಲ್ ಅಲ್ಲಿ ನಾನೊಂದು ಫುಲ್ ಫಾರ್ಮ್ ಹತ್ರ ಹೇಳ್ಬೇಕಂದ್ರೆ ಪಿಸಿಒಡಿ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್, ಪಿಸಿಒಎಸ್ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಎರಡರದ್ದು ಅರ್ಥ ಸೇಮೆ, ಸೊ ಕನ್ಫ್ಯೂಸ್ ಮಾಡೋದು ಬೇಡ. ಈ ಪ್ರಾಬ್ಲಮ್ ಹೆಣ್ಮಕ್ಳಲ್ಲಿ ಬಹಳ ಕಾಮನ್ ಆಗಿ ಕಾಣಿಸುವಂತಹ ಒಂದು ಪ್ರಾಬ್ಲಮ್. ಓಕೆ, ಸೊ ಏನಾಗುತ್ತೆ ಅಂದ್ರೆ ನೀವು ಕೇಳ್ಪಟ್ಟಂಗೆ ತುಂಬಾ ಜನ ಹೇಳ್ತಾರೆ ಅವಳಿಗೆ ಪಿಸಿಒಡಿ ಉಂಟು, ಸೊ ತಿಂಗಳಿಗೆ ಮುಟ್ಟು ಕರೆಕ್ಟ್ ಆಗ್ತಿಲ್ಲ, ಅಂದ್ರೆ ತಿಂಗಳಿಗೆ ಆಗುವಂತಹ ಪೀರಿಯಡ್ಸ್ ತಿಂಗಳಿಗೆ ಕರೆಕ್ಟ್ ಆಗ್ತಿಲ್ಲ, 6 ತಿಂಗಳಿಗೊಮ್ಮೆ ಆಗುತ್ತೆ, 1 ವರ್ಷಗೊಮ್ಮೆ ಆಗುತ್ತೆ, ತಿಂಗಳಲ್ಲಿ 2 ಸತಿ ಆಗುತ್ತೆ, ತುಂಬಾ ಪ್ರಾಬ್ಲಮ್ ಬರುತ್ತೆ. ಯಾಕೆ ಹಿಂಗ್ ಆಗುತ್ತೆ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ನಾನು ನಿಮ್ಗೆ ಡೀಟೇಲ್ ಎಲ್ಲಾದ್ರೂ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುವಂತೆ ಹೇಳ್ತೀನಿ. ಸೊ ಈ ವಿಡಿಯೋದ ಮೋಟಿವ್ ಇಷ್ಟೇ, ಪಿಸಿಒಡಿ ಆದಾಗ ಯಾವ ಆಹಾರ ತಿನ್ಬೇಕು. ಪಿಸಿಒಡಿ ಒಂದು ಪ್ರಾಬ್ಲಮ್ ಏನಂದ್ರೆ ವೆಯ್ಟ್ ಗೇನ್ ಆಗ್ತಾರೆ. ಆ ವೆಯ್ಟ್ ಗೇನ್ ಅನ್ನ, ವೆಯ್ಟ್ ತೂಕ ಜಾಸ್ತಿ ಆಗುವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಯಾವ ಆಹಾರ ಸೇರಿಸ್ಕೊಳ್ಬಹುದು ಅಂತ ಒಂದು ಪ್ರಶ್ನೆ ಬಂದ್ರೆ ಈ ವಿಡಿಯೋ ಅಂತವರಿಗೆ. ಸೊ ನೀವ್ ಏನ್ ಮಾಡ್ಕೊಳ್ಬೇಕಂದ್ರೆ ಈ ವಿಡಿಯೋ ಪೇಜ್ಗೆ ಹೊಸತಾಗಿದ್ದಾರೆ ಈಗಲೇ ಕೆಂಪು ಬಟನ್ ಕೆಳಗುಂಟಲ್ಲ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಕೂಡ ಒತ್ಬಿಡಿ. ತುಂಬಾ ಡೀಟೇಲ್ ಆದ ವಿಡಿಯೋ. ನಿಮ್ಮ ಯಾರ ಫ್ರೆಂಡ್ಸ್ಗೆ ಸಹ ಒಂದು ಪಿಸಿಒಡಿ ಪ್ರಾಬ್ಲಮ್ ಇದ್ರೆ, ಅಲ್ಲ ನಿಮ್ಮ ಆಂಟಿ ರಿಲೇಟಿವ್ಸ್, ಅಮ್ಮ ತಂಗಿ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋ ವಿದೌಟ್ ಎನಿ ಮೋರ್ ಡಿಲೇ. ಯಾವ ಡಯಟ್ ತಗೊಳ್ಬೇಕಂತ ಒಂದು ಹೇಳೋಕ್ಕಿಂತ ಮುಂಚೆ ಫಸ್ಟ್ ಇಷ್ಟೇ ಹೇಳ್ಕೊಳ್ಳೋದು, ಈ ವಿಡಿಯೋ ಪ್ರಮೋಷನಲ್ ವಿಡಿಯೋ ಅಲ್ಲ, ಜಸ್ಟ್ ಎಜುಕೇಶನಲ್ ವಿಡಿಯೋ. ಸೊ ಪಿಸಿಒಡಿ ಇದ್ದವರಿಗೆ ಏನೆಲ್ಲ ಸಿಂಪ್ಟಮ್ಸ್, ಏನೆಲ್ಲ ಸೈನ್ಸ್ ಇರುತ್ತೆ ಅಂತ ಒಂದು ಕಾಮನ್ ಆಗಿ ಒಂದು ಕ್ವೆಶನ್ ಬರುತ್ತೆ. ಸೊ ಪಿಸಿಒಡಿ ಅಥವಾ ಪಿಸಿಒಎಸ್ ಇದ್ದ ಹೆಣ್ಮಕ್ಳಿಗೆ ಕಾಮನ್ ಆಗಿ ಮುಟ್ಟಿನ ಪ್ರಾಬ್ಲಮ್ ನಾ ಹೇಳ್ದಂಗೆ 6 ತಿಂಗಳಿಗೊಮ್ಮೆ, 1 ವರ್ಷಗೊಮ್ಮೆ, ತಿಂಗಳಲ್ಲಿ 2 ಸತಿ, ಇಲ್ಲದ್ರೆ ಆಗುದೇ ಇಲ್ಲ, ಈ ತರ ಪ್ರಾಬ್ಲಮ್ಸ್ ಬಹಳ ಕಾಮನ್ ಆಗಿ ಇದ್ದೇ ಇರುತ್ತೆ. ಸೊ ಮುಟ್ಟಿನ ಪ್ರಾಬ್ಲಮ್ ಒಂದಿರುತ್ತೆ. ಸೆಕೆಂಡ್ ಆಗಿ ತೂಕ ಜಾಸ್ತಿ ಆಗೋದು, ವೆಯ್ಟ್ ಗೇನ್ ಆಗ್ತಾರೆ. ದಿಸ್ ಇಸ್ ಬಿಕಾಸ್ ಆಫ್ ಫ್ಯೂ ಆಫ್ ದ ಹಾರ್ಮೋನ್ಸ್ ಇನ್ ದಿಯರ್ ಬಾಡಿ. ಅದು ಯಾವ ಹಾರ್ಮೋನ್ಸ್ ಅಂತ ನಿಮಗೆ ಬೇಕಂತಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಸಿಂಪ್ಟಮ್ ಅಪ್ಪ, ಅಂದ್ರೆ ತೂಕ ಜಾಸ್ತಿ ಆಗೋದು. ಥರ್ಡ್ ಆಗಿ ಪಿಂಪಲ್ಸ್ ಬೀಳುತ್ತೆ, ಮೊಡವೆಗಳು ಮುಖದಲ್ಲಿ ಅಲ್ಲಲ್ಲಿ ಮೊಡವೆಗಳೆಲ್ಲ ಬೀಳ್ತಾ ಇರುತ್ತೆ. ಫೋರ್ತ್ ಆಗಿ ನಿಮ್ದು ಕೂದಲು ಥಿನ್ನಿಂಗ್ ಆಗುತ್ತೆ. ಸ್ಕ್ಯಾಲ್ಪ್ ಇದು ಏನು ಕೂದಲು ಉಂಟು ನಿಮ್ದೆಲ್ಲ ಥಿನ್ನಿಂಗ್, ಹೇರ್ ಥಿನ್ನಿಂಗ್ ಅಂತ ನಾವು ಹೇಳ್ತೀವಿ, ಇದೆಲ್ಲ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅ ವೆರಿ ಕಾಮನ್ ಸೈನ್ ಆಫ್ ದ ಪಿಸಿಒಡಿ. ಕೆಲವೊಂದು ಫ್ಯಾಮಿಲಿ ಮಕ್ಕಳು ಪ್ಲಾನ್ ಮಾಡ್ತಿರುವಾಗ ಇವರಿಗೂ ಸ್ವಲ್ಪ ಒಂದು ಪ್ರಾಬ್ಲಮ್ ಆಗುತ್ತೆ. ಹಾಗಂತ ಮಕ್ಕಳು ಆಗಲ್ಲ ಅಂತ ಏನಿಲ್ಲ. ಡೆಫಿನೆಟ್ಲಿ ನಿಮ್ಮ IVF ಸ್ಪೆಷಲಿಸ್ಟ್ ಇಲ್ಲ ನಿಮ್ಮ ಗೈನಕಾಲಜಿಸ್ಟ್ ಅನ್ನು ತೋರಿಸ್ಕೊಂಡು ಡೆಫಿನೆಟ್ಲಿ ಅವರು ಹೇಳಿದಂತಹ ಕೆಲವೊಂದು ಮೆಡಿಸಿನ್ಸ್ ಅನ್ನ ಕರೆಕ್ಟ್ ಆಗಿ ತಗೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಮಕ್ಕಳು ಆಗ್ತದೆ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ಅಬೌಟ್ ದಟ್. ದೇರ್ ಇಸ್ ಅ ವೆರಿ ಬಿಗ್ ಮಿತ್, ಪಿಸಿಒಡಿ ಇದ್ದವರಿಗೆ ಮಕ್ಕಳೇ ಆಗಲ್ಲಪ್ಪ ಅಂತ. ಆಗ ಏನಿಲ್ಲ. ಓಕೆ, ಕರೆಕ್ಟ್ ಆಗಿ ಅದನ್ನ ನಾನು ಹೇಳಿದಂತ ಒಂದು ಸೊಲ್ಯೂಷನ್ ಅನ್ನ ನೀವು ಫಾಲೋ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್. ಈಗ ಪಿಸಿಒಡಿ ಇದ್ದವ್ರು ಏನ್ ಮಾಡ್ಕೊಳ್ಬೇಕಂತ, ಫಸ್ಟ್ ಆಗಿ ಎಕ್ಸಸೈಸ್. ಪ್ಲೀಸ್ ನಿಮ್ಮ ಎಕ್ಸಸೈಸ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ದಿವಸಕ್ಕೆ 24 ಗಂಟೆಯಲ್ಲಿ ಬರೀ 30 ನಿಮಿಷ ಅಷ್ಟೇ ಗ್ರೌಂಡ್ ಎಕ್ಸಸೈಸ್ ಮಾಡಿ. ಜಿಮ್ ಹೋಗ್ಬೇಕಂತೂ ಏನಿಲ್ಲ, ಮನೇಲಿ ಸ್ಟೆಪ್ಸ್ ಇದ್ರೆ ಸ್ಟೆಪ್ಸ್ ಅಲ್ಲಿ ಹೋಗೋದು, ಬ್ರಿಸ್ಕ್ ವಾಕಿಂಗ್ ಮಾಡ್ಕೊಳ್ಳೋದು. ಆದಷ್ಟು ನೀವು ಒಂದು ಸ್ವಲ್ಪ ನಿಮ್ಮ ಬೆವರನ್ನು ಇಳಿಸ್ಬೇಕು, ಸ್ವಲ್ಪ ಬೆವರು ಇಳಿಸ್ಬೇಕು. ಓಕೆ, ರ್ಯಾಂಡಮ್ ಸುಮ್ಮನೆ ಹಂಗಿಲ್ಲಿ ಓಡಾಡ್ಕೊಂಡು ಬರೋದು ಹಂಗೇನಲ್ಲಪ್ಪ. ಕರೆಕ್ಟಾಗಿ ನಡ್ಕೊಂಡು, ಕರೆಕ್ಟಾಗಿ ರನ್ನಿಂಗ್ ಎಕ್ಸಸೈಸಾ, ಸ್ವಿಮ್ಮಿಂಗ್ ಎಕ್ಸಸೈಸಾ, ಏನಾದರೂ ಒಂದು ಎಕ್ಸಸೈಸ್ ಮಾಡ್ತಾನೆ ಇರಬೇಕು ಎವ್ರಿ ಸಿಂಗಲ್ ಡೇ ವಿದೌಟ್ ಡಿಲೇ. ಸೆಕೆಂಡ್ ಆಗಿ ಬರುತ್ತೆ ನಿಮ್ಮದು ಡಯಟ್. ಈಗ ಡಯಟ್ ಏನಂದ್ರೆ ನಾನು ಕಸ್ಟಮೈಸ್ಡ್ ಆಗಿ ಒಂದು ಎಲ್ಲರೂ ಸೇವಿಸುವಂತಹ ಒಂದು ಡಯಟ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಹಾಕೊಂಡಿದ್ದೀನಿ, ಒಮ್ಮೆ ಜಸ್ಟ್ ನೋಡ್ಕೊಳ್ಳಿ. ವೆರಿ ಸೂಪರ್ಬ್, ಈಸಿ ಟು ಫಾಲೋ, ಏನಷ್ಟು ಭಂಗ ಏನಿಲ್ಲ ಅದರಲ್ಲಿ, ಈಸಿ ಟು ಫಾಲೋ. ಇದನ್ನು ಯೂಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ವೆಯ್ಟ್ ಲಾಸು ಆಗುತ್ತೆ, ನಿಮ್ಮ ಹಾರ್ಮೋನ್ಸ್ ಕರೆಕ್ಟ್ ಆಗಿ ಸೆಕ್ರೆಟು ಆಗುತ್ತೆ, ಹಾಗೆ ನಿಮ್ಮ ಪೀರಿಯಡ್ಸ್ ಮುಟ್ಟಿನ ಸೊಲ್ಯೂಷನ್, ಮುಟ್ಟಿನ ಪ್ರಾಬ್ಲಮ್ ಕೂಡ ನಾವು ಕರೆಕ್ಟ್ ಆಗಿ ಅದನ್ನ ಮೇಂಟೈನ್ ಮಾಡ್ಕೊಳ್ಬಹುದು. ಈಗ ಕೆಲವೊಂದು OC ಪಿಲ್ಸ್ ಅಂತ ಬರುತ್ತೆ, 3 ತಿಂಗಳಿಗೆ ಕರೆಕ್ಟ್ ಆಗಿ ಪಿಲ್ಸ್ ತಗೊಳ್ಬೇಕು. ಅದು ಗೈನಕಾಲಜಿಸ್ಟ್ ಅಥವಾ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕೊಡ್ತಾರೆ. ಇದನ್ನು ಕರೆಕ್ಟ್ ಆಗಿ ತಗೊಂಡ್ರೆ ನಿಮ್ಮ ಮುಟ್ಟು ಒಂದು ರೇಂಜಿಗೆ ನಾರ್ಮಲೈಸ್ ಆಗುತ್ತೆ. ಆದರೆ ಅದು ಸೆಕೆಂಡ್ರಿ. ಫಸ್ಟ್ ನಾನು ಏನು ಹೇಳ್ತೀನಿ ಅಂದರೆ ನಿಮ್ಮ ಡಯಟನ್ನು ಕರೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಓಕೆ, ಜಾಸ್ತಿ ಹೊರಗಿನ ಫುಡ್ಡು, ತುಂಬ ಶುಗರ್ ಐಟಮ್ಸು, ತುಂಬ ಜಂಕ್ ಫುಡ್ಡು, ಫ್ರೈಡ್ ಐಟಮ್ಸ್ ಇದನ್ನೆಲ್ಲ ಕಡಿಮೆ ಮಾಡಿಕೊಂಡು ಪ್ರೋಟೀನಲ್ಲಿ ಜಾಸ್ತಿ ಯಾವ ಆಹಾರದಲ್ಲಿ ಪ್ರೋಟೀನ್ ಉಂಟು, ವೆಜಿಟೇಬಲ್ಸ್ ಆಗಿರ್ಬೋದು, ಫಿಶ್ ಐಟಮ್ಸ್ ಆಗಿರ್ಬೋದು, ಚಿಕನ್ ಮೀಟ್ ಐಟಮ್ಸ್ ಆಗಿರ್ಬೋದು, ಪ್ರೋಟೀನನ್ನು ಜಾಸ್ತಿ ಸೇವಿಸಿ. ಎಲ್ಲ ಶುಗರಿ ಐಟಮ್ಸ್, ಕೋಲ್ಡ್ ಡ್ರಿಂಕ್ಸು ಇದನ್ನೆಲ್ಲ ಬಿಟ್ಬಿಡಿ. ದಿಸ್ ಇಸ್ ನಾಟ್ ಗೋನ್ ಹೆಲ್ಪ್ ಇನ್ ಎನಿ ಮ್ಯಾನರ್. ಸೊ ಡಯಟ್ಗೋಸ್ಕರ ಡಿಸ್ಕ್ರಿಪ್ಷನ್ ಹಾಕೊಂಡಿದ್ದೀನಿ ನಾನು, ಜಸ್ಟ್ ನೋಡ್ಕೊಳ್ಳಿ. ಸಿಂಪಲ್ ಆಗಿ ಈಸಿಯಾಗಿ ನಿಮ್ಗೆ ಹೇಳ್ಕೊಂಡಿದ್ದೀನಿ, ಏನು ಸಿಂಪ್ಟಮ್ ಇರುತ್ತೆ, ಏನು ಸೈನ್ ಇರುತ್ತೆ, ಏನು ಮಾಡ್ಕೊಳ್ಬೇಕಂತ ಎಲ್ಲ ಹೇಳ್ಕೊಂಡಿದ್ದೀನಿ. ಶೇರ್ ಮಾಡಿ ವಿಡಿಯೋವನ್ನು ಆದಷ್ಟು, ಬಿಕಾಸ್ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್, ಅ ವೆರಿ ಕಾಮನ್ ಪ್ರಾಬ್ಲಮ್ ಸೀನ್ ಇನ್ ಲಾಟ್ ಆಫ್ ದ ವಿಮೆನ್. ಸೊ ಇದನ್ನ ಸಾಲ್ವ್ ಮಾಡ್ಕೊಳ್ಬೋದು, ಎಲ್ಲ ನಿಮ್ಮ ಕೈಲುಂಟು ಅಷ್ಟೇ. ಸೊ ಈ ವಿಡಿಯೋಗೊಂದು ಹೊಸತಾಗಿದ್ದಾರೆ, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಬಟನ್ ಒತ್ಬಿಡಿ, ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಒಂದು ಕಾಮೆಂಟು ಬಿಟ್ಬಿಡಿ ಹೆಂಗಾಯ್ತು ಅಂತ ವಿಡಿಯೋ ನಿಮಗೆ. ಹಾಗೆ ಬೇರೆ ಏನಾದರೂ ಕ್ವೆಶನ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಹೇಳಿ, ಆದಷ್ಟು ಬೇಕಾದ ಕೂಡ ನಾನು ಸೊಲ್ಯೂಷನ್ಸ್ ತರ್ತೀನಿ. ಇನ್ ದ ಎಂಡ್ ಐ ವಾಂಟ್ ಟೆಲ್ ಒನ್ ಥಿಂಗ್, ದಟ್ ಈಸ್ ಈಟ್ ಹೆಲ್ದಿ, ಸ್ಟೇ ಹೆಲ್ದಿ, ಓನ್ಲಿ ಪಾಸಿಟಿವಿಟಿ, ನೋ ನೆಗೆಟಿವಿಟಿ, ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಕಮ್ಸ್. ಜೈ ಕರ್ನಾಟಕ, ಬಾಯ್.